ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಮಾಡ್ಬಾಳ್ ಗ್ರಾಮದ ಜಡೆ ಮುನೇಶ್ವರ ದೇವಾಲಯದ ಶ್ರೀ ಜಡೆ ಮುನೇಶ್ವರ ಸ್ವಾಮಿಯ 26ನೇ ವರ್ಷದ ವಾರ್ಷಿಕೋತ್ಸವವನ್ನು ದೇವಾಲಯದ ಪ್ರಧಾನ ಅರ್ಚಕರಾದ ರಾಮಕೃಷ್ಣಪ್ಪರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ನೂರಾರು ಭಕ್ತರುಗಳು ದೇವಾಲಯಕ್ಕೆ ಆಗಮಿಸಿ ಶ್ರೀ ಜಡೆ ಮುನೇಶ್ವರ ಸ್ವಾಮಿಯ ದರ್ಶನ ಪಡೆದರು. ದೇವಸ್ಥಾನ ಬಳಸ್ಕೊಂಡು ಬರ್ತಾರೆ. ಬನ್ನಿ. ಪ್ರಪಂಚಾತ್ಮಜಯ ಬಹುದೂರ ಪರಮೇಶ ತಾರಕ ಮಾಲಾ ಮಹಾದೇವ अन्नपूर्णेश्वरी देवी देवी जगन्माता शंकर पार्वती परमेश्वरी ब्रह्मा विष्णु महेश्वर अंजना निवास आंजनेय
ನಮಸ್ಕಾರ ಸ್ವಾಮಿ. ನಮಸ್ತೆ. ಇವತ್ತು ಜಡೆಮುನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವನ ಮಾಡ್ತಾ ಇದ್ದೀರಾ. ಈ ಜಾತ್ರಾ ವಿಶೇಷತೆ ಬಗ್ಗೆ ಹೇಳಿ ಸರ್. ಸುಮಾರು 40 ವರ್ಷದಿಂದ ನಮ್ಮ ತಾಯಿ ಜಡೆಕೆಂಪಮ್ಮ ಅಂತ ಅವರು ಒಂದು ರೈತಾಪಿ ಮಗಳು ಇದ್ದಕ್ಕಿದ್ದಂಗೆ ಅವರಿಗೆ ಜಡೆ ಬರೋಕ್ಕೆ ಪ್ರಾರಂಭ ಆಯಿತು. ಸುಮಾರು ಸಿದ್ಧಿಂಗಿ ಮಠಕ್ಕೆ ಸ್ವಲ್ಪ ಜ್ಞಾನ ಚಂಚಲಾಗಿ ಅಲ್ಲಿ 6 ತಿಂಗಳು ಇದ್ದರು. ಅವರಿಗೆ ಪೂಜೆ ಪುರಸ್ಕಾರ ಅಂದರೆ ಭಾಳ ಇಷ್ಟ. ಪೂಜೆ ಮಾಡೋದು ಮತ್ತು ಪುರಸ್ಕಾರ ಮಾಡೋದು, ಗುತ್ತೂರಿಗೆ ಬಿಲ್ಪದ್ರೆ ತರೋದು ಮಾಡಿಕೊಂಡು ಶಿವಕುಮಾರ ಸ್ವಾಮಿಗಳ ಹತ್ರ ಶಿಷ್ಯಂದರಾಗಿದ್ದರು. ಆಮೇಲೆ ಹಿಂಗೆ ಕಾಲಾವಣೆ ಮಾಡ್ತಾ ಅವರಿಗೆ ಸಂಸಾರದ ಮೇಲೆ ಪ್ರೀತಿ ವಿಶ್ವಾಸ ಕಡಿಮೆ ಆಯಿತು. ಆವಾಗ ನಮ್ಮ ತಾಯಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡ್ತಾರೆ ಅಂದ್ಬಿಟ್ಟು ನಾವು ಸಂಸಾರದಲ್ಲಿ ಇವತ್ತು ನಮ್ಮ ಮನೆಗೆ ಎಲ್ಲ ಮಾಡಿ ತ್ಯಾಗ ಮಾಡಿ ಹೊರಟಿದ್ದಾರೆ. ರುದ್ರಾಕ್ಷಿ ಮಾಲೆ ಮೈ ಮೇಲೆ ವರ್ಷ ಆಯಿತು ತಿರೋಗಿ. ಏನು ಒಡವೆ ಬಿಸ್ಕೊತೀರ ಅಂದರೆ ರುದ್ರಾಕ್ಷಿ ಮಾಲೆ ಮಾತ್ರ ಏನು ಎಲ್ಲ ದೇವತೆಗಳಿದ್ದಾರೆ. ಅನ್ನದಾನ, ಕಲ್ಯಾಣ ದಾನ ಮತ್ತು ಎಲ್ಲ ತ್ಯಾಗ ಮಾಡಿಬಿಟ್ಟು ಇವತ್ತು 1 ವರ್ಷ ಆಗಿದೆ. ಅವರು ಒಂದು ಆಶ್ವಾಸನೆ ಕೊಟ್ಟು ಶಿವರಾತ್ರಿ ಹೋದ ವರ್ಷ 14ನೇ ತಾರೀಕು 11 ಬುಧವಾರ ದಿವಸನೇ ಅವರು ಶಿವರಾತ್ರಿ ಯಾವಾಗ ಅಂತ ಕೇಳ್ತಾಯಿದ್ರು. ಯಾಕಮ್ಮಿ ಕೇಳ್ತಾಯಿತ್ತು ಅಂದರೆ ಸ್ವಾಮಿ ಕರೀತಾ ಇದ್ದಾನೆ. ನಮಗೆ ಕಾಲಚಕ್ರ ಸ್ವಾಮಿಗಳು ದೇವಾನ ದೇವತೆಗಳೆಲ್ಲ ಕರೀತಾರೆ. ಸಂಕ್ರಾಂತಿ ಹಬ್ಬದ ತುಂಬದ ತಟ್ಟೆ ಮೇಲೆ ತುಪ್ಪನ ಹಾಸ್ಕೊಂಡು ಇಟ್ಕೊಂಡಳೆ ಹಾರಾಕ್ಸ್ಕೊಂಡು ಒಂದು ಒಗಳು ಬಿಡ್ದಂಗೆ ತಟ್ಟೆಯಿಂದ ಕೂಡ ಸ್ವೀಕಾರ ಮಾಡಿ ಅವತ್ತು ಅನ್ನ ಬಿಟ್ಟರು. ಆಮೇಲೆ ಹಂತವಾಗಿ ಮುದ್ದೆ ಬಂದರು, ಅರ್ಧಕ್ಕೆ ಮುದ್ದೆ ಬಂದರು, ಅರ್ಧಕ್ಕೆ ಅನ್ನ ಬಂದರು, ಆಮೇಲೆ ಹಾಲು ಬಂದರು, ಕಾಫಿ ಬಂದರು, ನೀರು ಬಂದರು. ಆವಾಗ ನಮ್ಮ ಹತ್ರ ಭಾಷೆ ತೊಗೊಂಡ್ರು. ಸುತ್ತಮುತ್ತ ಭಕ್ತಾದಿಗಳೆಲ್ಲ ಬಂದು ಸೇವೆ ಮಾಡ್ತಾರೆ. ನಿನ್ನ ಗಂಜಿನ ನಮಗೆಪ್ಪ ಅಂತ. ಅದೇ ರೀತಿ ಇವಾಗ 1998ರಲ್ಲಿ ರಿಟೈರ್ಮೆಂಟ್ ಸ್ವಾಮಿಗಳು ಬಂದು ಮಳೆ ರಾತ್ರಿ ಎಲ್ಲ ಮಳೆ ದೇವ್ರ ಕಾರ್ಯ ಮಾಡೋಕ್ಕಾಗಂದು ಕೂಡ ಅವ್ರು 3 ಕರ್ಪೂರ ಹಚ್ಚಿ 3 ಕಲ್ಲಿಟ್ಟು ಅವತ್ತಿನ ದಿವಸ ಪೂಜೆ ಮಾಡಿಬಿಟ್ಟು ಪ್ರಸಾದ ಮಾಡಿ ಅವರು ಅದೇ ತಿಂಗಳಲ್ಲಿ ಐಕ್ಯ ಆದರು. ಅವ್ರ ಆಶೀರ್ವಾದದಿಂದ ಇವತ್ತು ನಮ್ಮ ಇಡೀ ಕುಟುಂಬ ಕೂಡ ಎಲ್ಲರೂ ಕೂಡ ನಾವು ತಾಯಿ ಆಶೀರ್ವಾದದಿಂದ ಮತ್ತು ಮುನೇಶ್ವರ ಆಶೀರ್ವಾದದಿಂದ ನಾವು ಬದುಕಿರಬೇಕಾದ್ರೆ ಅವರ ಮುನೀಶ್ವರ ಮತ್ತು ನಮ್ಮ ತಾಯಿ ಎಷ್ಟು ಹೇಳಬೇಕು ಸರ್. ಉಳಿದ ಬಿಸಿಲಲ್ಲಿ ಕೂಡ ತಾಪದಲ್ಲಿ ಅವರು ಅನ್ನ ಅವರು ಮನೆಗೆ ಹೋಗಿದ್ದೆ ಭಕ್ತಿ ಎಂಬ ರಸದಿಂದ ಬಿಸಿಲು ಲೆಕ್ಕಿಸ್ತದೆ ಬಂದು ಪ್ರಸಾದ ವಿನಿಯೋಗ ಮಾಡ್ಕೊಂಡು ಹೋಗಬೇಕಾಗಿ ಅವರು ಬಂದು ಈಗ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅವ್ರ ಕಷ್ಟಗಳನ್ನ ಕೇಳಿಕೊಂಡು ಏನಿದ್ರು ಕೂಡ ಪರಿಹಾರ ಆಗ್ತದೆ, ಸ್ವಾಮಿ ಒಳ್ಳೇದು ಮಾಡ್ತಾರೆ ಅಂದ್ಬಿಟ್ಟು ಬಿಸಿಲು ಲೆಕ್ಕಕ್ಕಿಲ್ಲ, ಕಾಸು ಹುಟ್ಟಾದ್ರೆ ಲೆಕ್ಕಕ್ಕಿಲ್ಲ, ಮಕ್ಕಳನ್ನ ಎತ್ಕೊಂಡು ಈ ಸನ್ನಿಧಿಗೆ ಪ್ರತಿ ವರ್ಷ ಬರ್ತಾರೆ ಸ್ವಾಮಿ. ಇದೇ ರೀತಿಯಾಗಿ ಸ್ವಾಮಿ ಮುಂದುವರ್ಸ್ಕೊಂಡವ್ರಿಗೂ ಹೋಗಿ ಎಲ್ಲ ಭಕ್ತಾದಿಗಳು ಕೂಡ ಭಗವಂತ ಏನಾಗಲಿ. ಮತ್ತು ಬೇಗ ಮಳೆರಾಯಿನ ನಾನು ಕೇಳಿಕೊಂಡೆ, ಮಳೆರಾಯ ಆಗಬೇಕು, ಅನ್ನ ಸಿಗ್ತದೆ ಜಲ ಸಿಗಲ್ಲ, ಇಂಧನ ಸಿಗ್ತದೆ ಜಲ ಸಿಗಲ್ಲ. ಆ ರೀತಿಯಾಗಿ ಮತ್ತು ಈ ವರ್ಷ ಬೇಗ ಮಳೆರಾಯ ಬಂದು ಜಲಕ್ಕೆಲ್ಲ ಹಸಿರುತನ ಆಗಲಿ, ಎಲ್ಲರೂ ಗಂಗೆಯಲ್ಲಿ ಅಂದ್ಬಿಟ್ಟು ನಾನು ಭಗವಂತನ ಕೇಳ್ಕೊಳ್ಳಿ ಸ್ವಾಮಿ. ಇಷ್ಟು ಹೇಳ್ಬಲ್ಲೆ. ನೀವು ಕೂಡ ಇವತ್ತು ಜಡೆಮುನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀರಾ ಸರ್. ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ತಾವು ಇಲ್ಲಿ ಬಂದ ಮೇಲೆ ಏನೆಲ್ಲ ಅನುಕೂಲ ಆಗಿದೆ ನಿಮಗೆ? ಮಾಗಡಿ ತಾಲೂಕು ಮಾಡಬಾಳು ಹೋಬಳಿ ಮಾಡಬಾಳು ಗ್ರಾಮದಲ್ಲಿ ಈ ಜಡೆಕೆಂಪಮ್ಮ ಅನ್ನೋರು ಸುತ್ತಮುತ್ತ ಗ್ರಾಮಗಳಿಗೆ ನಂತರ ಎಲ್ಲ ಕಡೆಯಿಂದನೂ ಈ ಕ್ಷೇತ್ರಕ್ಕೆ ಬರ್ತಾರೆ. ನಂತರ ಯಂತ್ರ ಮಂತ್ರ ಕಷ್ಟ ಸುಖ ಏನೇ ಮನೆಗಳಲ್ಲಿ ಪ್ರಾಬ್ಲಮ್ ಆದಾಗ ಈ ಸನ್ನಿಧಿಗೆ ಬಂದು ಅವರ ಬೇಡಿಕೆಗಳನ್ನು ಈ ಪರಮಾತ್ಮ ಮುನೀಶ್ವರ ಆದಷ್ಟು ಕಡಿಮೆ ಮಾಡ್ತಾಯಿದ್ದಾರೆ. ಇವತ್ತು ವರ್ಷಕ್ಕೂ ಈ ಒಂದು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಅದೇ ಪ್ರಕಾರ ಬಂದಂಥ ಸಾವಿರಾರು ಜನ ಭಕ್ತಾದಿಗಳಿಗೆ ಇಲ್ಲಿ ಅವರ ಒಂದು ಕೋರಿಕೆಯನ್ನು ದೇವರಿಗೆ ಸಲ್ಲಿಸಿ ಅವರ ಒಂದು ಕಷ್ಟ ಸುಖವನ್ನು ಹೇಳ್ಕೊಂಡು ಆದಷ್ಟು ಕಡಿಮೆ ಮಾಡಿಕೊಂಡು ನಂತರ 100 ಜನಕ್ಕೆ ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾವ್ರೆ. ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಬಸವಣ್ಣನ ಕರ್ಸವ್ರೆ, ಬದ್ನೆಯವ್ರು ಕರ್ಸವ್ರೆ. ಇನ್ನು ಭಾಳ ದೇವರ ಒಂದು ಸನ್ನಿಧಿಲಿ ಇವತ್ತು ಭಕ್ತಾದಿಗಳು ಈ ಒಂದು ಗ್ರಾಮದ ಮಾಡಬಾಳು ಹೋಬಳಿ ಫುಲ್ಲು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲ ಬರ್ತಾರೆ. ಇವತ್ತು ಕೆಂಪಮ್ಮನವರು ಅಂತಾರೆ ಏನೋ ಶ್ರೇಷ್ಠವಾದ್ದು. ಖಂಡಿತವಲ್ಲೂ ಅವ್ರಿಗೆ ಜಡೆ ಒಂದು ಸರ್ಪದ ರೀತಿಯಲ್ಲಿ ಅವರ ತಲೆ ಮೇಲೆ ಕೂದಲನ್ನು ನಾವು ನೋಡ್ತಾ ಇದ್ದ ಏನೋ ದೈವ ಭಕ್ತೆ. ಅದನ್ನು ರಾಮಕೃಷ್ಣಯ್ಯ ರೇಷ್ಮೆ ಇಲಾಖೆಗೆ ಹೋಗ್ತಾರೆ. ಆದ್ರೂ
ಈ ಒಂದು ಸೇವೆಯನ್ನು ಅವ್ರ ಕುಟುಂಬದವರು ಮುಂದುವರ್ಸ್ಕೊಂಡು ಹೋಯ್ತಾವ್ರೆ. ನಾವು ಸುಮಾರು ವರ್ಷದಿಂದ, ನಾವು ಚಿಕ್ಕ ಹುಡುಗರಿಂದ ಸುಮಾರು ಬರ್ತಾ ಇರ್ತೀವಿ ಈ ಸನ್ನಿಧಿಗೆ. ನಮ್ಮ ಒಂದು ಕಷ್ಟ ಸುಖವನ್ನು ಮುನೇಶ್ವರ ಸ್ವಾಮಿಯಲ್ಲಿ ಕೇಳ್ಕೊತೀವಿ. ಆದರೂ ನಮಗೆ ಸಣ್ಣ ಪುಟ್ಟ ಅನುಕೂಲ ಆಗಿದೆ. ಆದ್ದರಿಂದ ನಾವು ಎಲ್ಲೇ ಹೋದ್ರೂ ಈ ಸ್ವಾಮಿಗೆ ಬಂದು ದರ್ಶನ ಮಾಡಿ ನಮ್ಮ ಕಷ್ಟ ಸುಖವನ್ನು ಕೇಳಿಕೊಂಡು ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವು ಹೋಗೋದು ಸಂಪ್ರದಾಯ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.